Done. Okay. ಸೊ ಎಲ್ಲರಿಗೂ ನಮಸ್ತೆ. 6ನೇ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಹಾಗೆ 7x7 ಪೋರ್ಟಲ್ ತುಂಬಾ ಅದ್ಭುತವಾದ ದಿನ ಇದೆ. ಸೊ ಇವತ್ತು ನಾವು ಅದನ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಇವತ್ತಿನ ದಿನದ ವಿಶಿಷ್ಟತೆ ಏನು ಅಂತ ನೋಡೋಣ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಂದ್ರೆ, ಸೊ ನಮ್ಮ ಆಲೋಚನೆಗಳಿರ್ಬೋದು, ನಮ್ಮಲ್ಲಿರುವಂತಹ ನಂಬಿಕೆಗಳಿರ್ಬೋದು, ಯಾವುದೇ ಭಾವನೆಗಳಿರ್ಬೋದು, ಸೊ ಆ ಭಾವನೆಗಳು ಎಲ್ಲದಕ್ಕೂ ನಾವು ಪಾಸಿಟಿವ್ ಎನರ್ಜಿಯ ಮೂಲಕ, ಅಂದ್ರೆ ಪಾಸಿಟಿವ್ ಎನರ್ಜಿನ ನಾವು ತುಂಬೋದ್ರ ಮೂಲಕ ನಮ್ಮ ಕನಸುಗಳನ್ನು ಅಥವಾ ನಮ್ಮ ಇಷ್ಟಾರ್ಥಗಳನ್ನು ನಾವು ನಿಜ ಜೀವನದಲ್ಲಿ ನನಸಾಗಿಸ್ಕೊಳ್ಳೋದು. ಸೊ ನಮ್ಮ ಎಲ್ಲಾ ಕನಸುಗಳನ್ನ ನನಸಾಗಿಸ್ಕೊಳ್ಳೋದಕ್ಕೆ ನಾವು ಈ ಪ್ರಕ್ರಿಯೆ ಅಥವಾ ಈ ಪ್ರಾಸೆಸ್ ಅನ್ನ ಏನಂತೀವಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂದ್ರೆ, ನಮಗ್ ಗೊತ್ತಿಲ್ದೇನೆ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ. ಯಾವ ಟೈಪ್ ಅಂದ್ರೆ, ಜಸ್ಟ್ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂತಹ ಒಂದು ಮೆಥಡ್ ಇಂದ. ಅದು ಹೇಗೆ ಅಂದ್ರೆ, ನಾವು ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ತೀವಿ. ಸೊ ಯಾರ್ದೋ ಒಬ್ರದ್ದು ಕಾರ್ ನೋಡ್ತೀವಿ. ಕಾರ್ ನೋಡಿದ ತಕ್ಷಣ ಅದೆಷ್ಟು ಚೆನ್ನಾಗಿದೆ ಅಲ್ಲ, ಆ ಟೈಪ್ ಕಾರ್ನ ತಗೊಳ್ಬೇಕು ಅಂದ್ರೆ ಏನಾಯ್ತು, ಅಲ್ಲಿ ಅಟ್ರಾಕ್ಷನ್ ಆಯ್ತು. ಸೊ ನಾವು ಅಟ್ರಾಕ್ಟ್ ಮಾಡ್ತಾ ಇದೀವಿ ವಿತ್ ಫೀಲಿಂಗ್ಸ್. ಅದನ್ನ ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಈ ಕಾರು ಅಂತ ಹೇಳ್ತೀವಿ. ಮನೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಮನೆ, ಈ ತರ ಮನೆ ನಾನು ಕಟ್ಸ್ಬೇಕು, ಆ ತರ. ಅಂದ್ರೆ ಏನಿಲ್ಲಿ ಲಾ ಆಫ್ ಅಟ್ರಾಕ್ಷನ್ ನಡೀತಾ ಇದೆ. ಸೊ ಈ ಅಟ್ರಾಕ್ಷನ್ ಇಂದ ಏನಾಗ್ತಿರುತ್ತೆ, ನಾವು ಸಬ್ಕಾನ್ಶಿಯಸ್ಲಿ ಗೊತ್ತಿಲ್ದೇನೆ ನಮ್ಗೆ ನಾವು ಅಲ್ಲಿ ಯೂನಿವರ್ಸ್ಗೆ ಆ ಮೆಸೇಜ್ ಅನ್ನ ಕಳಿಸ್ತಾ ಇರ್ತೀವಿ. ಬಟ್ ಅವಾಗ ಏನು ಅಂದ್ರೆ, ಸ್ವಲ್ಪ ನಮ್ದು ಫ್ರೀಕ್ವೆನ್ಸಿ ಆಗಿರ್ಬೋದು, ವೈಬ್ರೇಷನ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನ ನೀಟಾಗಿ ತಿಳ್ಕೊಂಡಾಗ ಇನ್ನ ನಾವು ಎಲ್ಲೆಲ್ಲಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು, ಹೇಗೆ ನಾವು ಅದಕ್ಕೆ ಎನರ್ಜಿನ, ಅಂದ್ರೆ ನಮ್ಮ ಪಾಸಿಟಿವ್ ಎನರ್ಜಿನ ತುಂಬಬೇಕು. ಓಕೆನಾ. ಸೊ ಈಗ ಸಡನ್ ಆಗಿ ಹೆಣ್ಮಕ್ಳು ಒಬ್ರು ಸ್ಯಾರಿ ಹಾಕಿದ್ದಾರೆ ಅಂದ ತಕ್ಷಣ ಅದೆಷ್ಟು ಚೆನ್ನಾಗಿದೆ, ನನ್ಗೆ ಆ ಟೈಪ್ ಬೇಕಿತ್ತು, ಆ ಟೈಪ್ ಚೆನ್ನಾಗಿದೆ, ಅದನ್ನೆಲ್ಲ ಅಂದ್ರೆ ನಾವ್ ಅದನ್ನ ಬೇಗ ಒಂದು ಚೆನ್ನಾಗಿರೋದ್ರಿಂದ ನಾವ್ ಅದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ಓಕೆ. ಸೊ ಇಲ್ಲಿ ಮ್ಯಾನಿಫೆಸ್ಟೇಷನ್ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನೋಡಿದ್ರೆ, ನಿಮಗೆ ಫಸ್ಟ್ ಏನ್ ಗೊತ್ತಿರ್ಬೇಕಂದ್ರೆ, ನಿಮ್ಮ ಗುರಿ ಯಾವುದು ಗುರಿ ಇದೆ ಅದ್ರ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಇರ್ಬೇಕು. ಓಕೆನಾ. ಸೊ ನೀವ್ ಏನೋ ಒಂದು ಗೋಲ್ ಇಟ್ಕೊಂಡಿದೀರಾ ಅಂದ್ರೆ ಅದು ಕ್ಲಿಯರ್ ಆಗಿರ್ಬೇಕು. ಸೊ ಏನು ಅಂದ್ರೆ ಕನ್ಫ್ಯೂಷನ್ಸ್ ಏನು ಇರಬಾರ್ದು. ಸೊ ನಂಗೆ ಮನೆ ಬೇಕಾ ಅಥವಾ ಕಾರ್ ಬೇಕಾ, ನನಗೆ ಅಂತ ಗೊಂದಲ ಇರಬಾರ್ದು. ಸೊ ಯಾವುದೇ ಒಂದು ಇಟ್ಕೊಳ್ತೀರಾ ನೀವು, ನಿಮ್ಗೆ ಏನ್ ಇವಾಗ ಬೇಕಾಗಿದೆ ಅದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಸ್ಪಷ್ಟತೆ ಇರ್ಬೇಕು. ಒಂದ್ಸರಿ ಅಪ್ಪ ಅಷ್ಟಕ್ಕೊಂದು ದುಡ್ಡಾದ ನನ್ ಕೈಲಿ ಆಗುತ್ತೋ ಇಲ್ವೋ, ಬೇಡ ಅನ್ಸುತ್ತಲ್ಲ, ಈ ವರ್ಷ ಬೇಡ ಅನ್ಸುತ್ತೆ, ಮುಂದಿನ ವರ್ಷ ಬೇಕು ಅನ್ಸುತ್ತೆ. ಸೊ ಈ ತರ ಏನು ಡೌಟ್ಸ್ ಇಲ್ದೇನೆ ಒಂದು ಕ್ಲಿಯರ್ ಇರ್ಬೇಕು ನಿಮ್ಗೆ. ಓಕೆನಾ. ನಿಮ್ಗೆ ಏನಪ್ಪ ಇವಾಗ ಒಂದು ಏನೋ ಒಂದು ಒಳ್ಳೇದಾಗ್ಬೇಕು. ಓಕೆ, ನನ್ನ ಆರೋಗ್ಯದ ರೀತಿಯಲ್ಲಿ ಬಂದ್ರೆ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸ್ಬೇಕು ಈ ವರ್ಷದಲ್ಲಿ, ಅದು ನಿಮ್ದು ಸ್ಪಷ್ಟ ಗುರಿ ಇರ್ಬೇಕು. ಅಥವಾ ನಿಮ್ಗೆ ಏನೋ ಒಂದು ಮನೆ ಕಟ್ಟೋದಿರುತ್ತೆ. ಸೊ ನಾನು ಈ ವರ್ಷದಲ್ಲಿ ಇಷ್ಟು ಚೆನ್ನಾಗಿರುವಂತಹ ದೊಡ್ಡ ಬಂಗ್ಲೆನ, ಅಂದ್ರೆ ಇಷ್ಟು ದುಡ್ಡಿಂದು ಮನೆಯನ್ನ ನಾನು ಕಟ್ಟಿಸ್ತಾ ಇದ್ದೀನಿ, ಇಂತ ಅದ್ಭುತವಾದ ಬಂಗ್ಲೆನ ನಾನು ಕಟ್ಟಿಸ್ತಾ ಇದ್ದೀನಿ, ಅದನ್ನ ಆಲ್ರೆಡಿ ನೀವು ರೆಡಿ ಇಟ್ಕೊಂಡಿದ್ದೀರಾ. ಓಕೆನಾ. ಸೊ ಅದ್ ಯಾವುದೋ ಒಂದು ಗುರಿಯನ್ನ ನೀವು ಸ್ಪಷ್ಟತೆಯಲ್ಲಿ ಇಟ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅದನ್ನಂದ್ರೆ, ನೀವು ಪ್ರಸ್ತುತ ಕಾಲ ಅಂದ್ರೆ ಒಂದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ಆಲ್ರೆಡಿ ಆಗಿದೆ. ಸೊ ಇವಾಗ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಆಲ್ರೆಡಿ ಅದ್ ನಮ್ ಕೈಲಿ ಸಿಕ್ಕಿದೆ, ನಾವು ಅದು ಮಾಡ್ತಾ ಇದೀವಿ. ಸೊ ಏನಪ್ಪಾ ಅಂದ್ರೆ, ನಮ್ ಮ್ಯಾನಿಫೆಸ್ಟೇಷನ್ ಅಂದ್ರೆ, ಮುಂಚೆ ನಾವ್ ಇವಾಗ ಇಲ್ಲಿ ಕೂತಿದೀವಿ ಅಂದ್ರೆ ನಾವು ಯಾವಾಗ್ಲೂ ನಾವು ಅದನ್ನ ಯೋಚನೆ ಮಾಡಿ ಬಿಟ್ಟಿರ್ತೀವಿ. ಅಲ್ಲಿ ಒಂದು ಥಾಟ್ ಆಲ್ರೆಡಿ ನಾವು ಯೂನಿವರ್ಸ್ಗೆ ಕಳಿಸಿರ್ತೀವಿ. ಹಾಗಾಗಿ ನಾವು ಇವತ್ತು ಇಲ್ಲಿ ಕೂರಕ್ ಸಾಧ್ಯ ಆಗಿರುತ್ತೆ. ಹಂಗಾಗಿ ನಾವು ಇವತ್ತು ಏನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅದು ನೆಕ್ಸ್ಟ್ ಮುಂದೆ ಫ್ಯೂಚರ್ ಅಲ್ಲಿ ನಾವು ಅಲ್ಲೇ ಹೋಗೋದಕ್ ಸಾಧ್ಯವಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಏನೇ ಬರಿತಿದ್ದೀರಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ಅಂದ್ರೆ ಪ್ರಸ್ತುತ ಈಗ ಆಲ್ರೆಡಿ ಆಗಿದೆ. ಸೊ ನಾನು ಇವಾಗ ಮಾಡ್ತಾ ಇದ್ದೀನಿ, ಆಲ್ರೆಡಿ ನಾನು ಮನೆ ಕಟ್ಟಿದ್ದೀನಿ. ಸೊ ಹೇಗ್ ಬರೀತೀರಾ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ನನ್ನ ಭವಿಷ್ಯದಲ್ಲಿ ಒಂದು ದೊಡ್ಡ ಮನೆ ಸಿಗಬಹುದು ಅಂತ ಇದೆ ಅನ್ಕೊಳ್ಳಿ. ಸಿಗಬಹುದು, ಆಗಬಹುದು, ಈ ತರ ಅನ್ನಂಗಿಲ್ಲ, ಅದು ತಪ್ಪಾಗುತ್ತೆ. ಅದೇ ನೀವು ಹಿಂಗ್ ಸರಿಯಾಗಿ ಬರಿಬೇಕು ಅಂದ್ರೆ, ನನ್ನ ಕನಸಿನ ಮನೆಯಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಅತ್ಯಂತ ಸಂತೋಷದಿಂದ ವಾಸಿಸುತ್ತಿದ್ದೇನೆ. ಈಗ ಆಲ್ರೆಡಿ ನೀವು ವಾಸಿಸ್ತಾ ಇದ್ದೀರಾ, ಈಗ ಆಲ್ರೆಡಿ ನೀವು ಆ ಮನೆಯಲ್ಲಿ ಇದ್ದೀರಾ. ಓಕೆನಾ. ಆ ರೀತಿ ನೀವು ಬರಿಬೇಕಾಗುತ್ತೆ. ಆಮೇಲೆ ನೀವು ಥ್ಯಾಂಕ್ ಯು, ಏಕೆ ಗ್ರಾಟಿಟ್ಯೂಡ್ ತಿಳಿಸ್ತಾ ಹೋಗ್ಬೇಕಾಗುತ್ತೆ. ಓಕೆನಾ. ಸೊ ಈಗ ಒಂದ್ ಸ್ವಲ್ಪ ಐಡಿಯಾ ಬಂತು ಅನ್ಕೊಂಡಿದೀನಿ. ಸೊ ಅಂದ್ರೆ
ನನ್ನ ಕನಸಿನ ಮನೆ ಆಗಿರ್ಬೋದು, ನನ್ನ ಕನಸಿನ ಕಾರ್, ಆಲ್ರೆಡಿ ನಾನು ಕನಸಿನ ಕಾರಲ್ಲಿ ಕೂತಿದ್ದೀನಿ, ನಾನು ಹೊರಗಡೆ ನನ್ನ ಕುಟುಂಬದವ್ರ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅದು ಈ ಕಲರ್ ಇದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೈಲೇಜ್ ಕೊಡ್ತಾ ಇದೆ. ಸೊ ಈ ಟೈಪ್ ನಿಮ್ಗೆ ಅದು ಯಾವ ಟೈಪ್ ಬೇಕು ನೋಡು, ಅದ್ರ ಜೊತೆಗೆ ಫೀಲಿಂಗ್ಸ್ ಇರ್ಬೇಕು. ಸೊ ಹಂಗೆ ನೀವು ಫಿಸಿಕಲ್ ಆಗಿ ಮನೆಯಲ್ಲಿದ್ದೀನಿ ನಾನು ಇದು ಮಾಡ್ತಿದ್ದೀನಿ ಅಲ್ಲ, ಏಕೆಂದ್ರೆ ಯೂನಿವರ್ಸ್ ಕೇಳೋದು ಫಿಸಿಕಲ್ ಅಂದ್ರೆ ಫೀಲಿಂಗ್ಸ್ ಕೇಳುತ್ತೆ. ಓಕೆನಾ? ಸೊ ನಾವು ಈಗ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆಗಿರ್ಬೋದು, ಯೂನಿವರ್ಸ್ಗೆ ಆಗಿರ್ಬೋದು, ಫೀಲಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಅದನ್ನ ನೀವು ಏನ್ ಬರ್ದಿರ್ತೀರಾ ಅದನ್ನ ವಿಜುವಲೈಸ್ ಮಾಡ್ತಾ ಹೋಗ್ಬೇಕು, ಅಂದ್ರೆ ಕಲ್ಪನೆ ಮಾಡ್ಕೊಂತ ಹೋಗ್ಬೇಕು. ಈಗ ಆಲ್ರೆಡಿ ಈ ತರ ಆಗಿದೆ ಅನ್ನೋದನ್ನ ನೀವು ಏನೇನು ನಿಮಗೆ ಎಷ್ಟು ಖುಷಿ ಆಗ್ತಿದೆ, ನೀವು ಅದನ್ನ ಎಷ್ಟು ಸಂತೋಷದಿಂದ ಆ ಕ್ಷಣವನ್ನಲ್ಲಿ ಕಳೀತಾ ಇದ್ದೀರಾ, ಅದನ್ನ ಎಲ್ಲದನ್ನ ನೀವು ಫೀಲ್ ಆಗ್ತಾ ಅದನ್ನ ವಿಜುವಲೈಸ್ ಮಾಡ್ಕೊಂಡು, ಅಂದ್ರೆ ನಾವು ಯಾವಾಗ ವಿಜುವಲೈಸ್ ಮಾಡ್ಕೊಂಡು ಅದನ್ನ ಫೀಲಿಂಗ್ಸ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ, ಯೂನಿವರ್ಸ್ಗೆ ಅಲ್ಲಿ ಕೂಡ ರೀಚ್ ಆಗುತ್ತೆ. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ಏನಪ್ಪಾ ಅಂದ್ರೆ ಮೇನ್ ಆಗಿ ಅದಕ್ಕೆ ಫೀಲಿಂಗ್ಸ್ ಬೇಕು. ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅವಾಗ ನಂಬುತ್ತೆ ಇವರಿಗೆ ಬೇಕಾಗಿದೆ ಅಂತ. ನಾವು ಸುಮ್ನೆ ಮಾಡ್ತಾ ಹೋಗ್ತಾ ಇರ್ತೀವಿ, ಸುಮ್ನೆ ಹೇಳ್ತಾ ಹೋಗ್ತೀವಿ ಬಾಯಲ್ಲಿ, ನಂಗೆ ಇದು ಬೇಕು, ನಂಗೆ ಅದ್ ಬೇಕು ಅಂತ, ಅಂದ್ರೆ ಅದು ವಿತೌಟ್ ಫೀಲಿಂಗ್ಸ್ ಏನೂ ಇರಲ್ಲ ಅಲ್ಲಿ. ಓಕೆನಾ? ಹಂಗಾಗಿ ಒಬ್ಬೊಬ್ರಿಗೆ ಮ್ಯಾನಿಫೆಸ್ಟೇಷನ್ ಚೆನ್ನಾಗಿ ವರ್ಕ್ ಆಗೋದೇ ಇಲ್ಲ, ಯಾಕೆಂದ್ರೆ ಅವ್ರು ವಿತೌಟ್ ಫೀಲಿಂಗ್ಸ್ ಹೇಳ್ತಿರ್ತಾರೆ, ಯಾವುದು ಭಾವನೆಗಳೇ ಇರಲ್ಲ, ಹಂಗ್ ಬೇಕು ಹಿಂಗ್ ಬೇಕು ಅಂತ ಹೇಳ್ತಿರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಈಗ ನೀವು ಆಲ್ರೆಡಿ ಎಲ್ಲ ಬರ್ದಿಟ್ಟಿದ್ದೀರಾ, ಎಲ್ಲ ವಿಜುವಲೈಸ್ ಮಾಡಿದೀರಾ, ಬಟ್ ಅದ್ರ ಮೇಲೆ ನಂಬಿಕೆ ಇರ್ಬೇಕು. ಸೊ ನೀವೇನ್ ಮಾಡ್ತಿರ್ತೀರಾ, ಬರ್ತಾ 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 ಅಯ್ಯೋ ಸಿಗುತ್ತೋ ಇಲ್ವೋ, ನಾ ಏನೋ ಬರ್ದ್ಬಿಟ್ಟೆ, ಸಿಗುತ್ತೋ ಇಲ್ವೋ, ನನ್ ಕೈಲಿ ಆಗುತ್ತೋ ಇಲ್ವೋ, ನಾ ಅಷ್ಟೆಲ್ಲ ನಾನು ಇರೋ ಸ್ಥಿತಿಯಲ್ಲಿ ನಂಗೆ ಇಷ್ಟೆಲ್ಲ ಸಿಗುತ್ತಾ, ನನ್ ಕೈಲಿ ಆಗುತ್ತಾ, ಈ ತರ ನಿಮ್ಮ ಮೇಲೆ ನೀವು ಅಪನಂಬಿಕೆ ಅಂದ್ರೆ ನೀವು ನಂಬದೇ ಇರಂಗ್ ಮಾಡ್ಬಾರ್ದು. ಒಂದ್ಸರಿ ಬರ್ದಿದ್ದೀರಾ, ಯೂನಿವರ್ಸಿಗೆ ಬಿಟ್ಟಿದ್ದೀರಾ, ಅದು ಯೂನಿವರ್ಸಿಗೆ ಬಿಟ್ಟಿದ್ದು. ಓಕೆನಾ? ಸೊ ನೀವು ಅದ್ರ ಮೇಲೆ ಯಾವುದೇ ಡೌಟ್ ಅನ್ನ ಪಡಬಾರ್ದು, ಬರ್ದ್ಬಿಡಿ. ಅದೇನೇನು ಪ್ರೊಸೀಜರ್ ಇದೆ ಡೈಲಿ ಮಾಡ್ತಾ ಹೋಗಿ, ಅದು ನಿಮಗ್ ಸಿಗೋ ಹಾಗೆ ಆಕ್ಷನ್ ಅದು ಆಟೋಮೆಟಿಕ್ ಆಗಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇವಾಗ ನಾನು ಒಂದು ಕೆಲಸ ಬೇಕಿತ್ತು, ನಾನು ಅದನ್ನ ಕೆಲ್ಸಕ್ಕೆ ಏನು ಜಸ್ಟ್ ಅದು ಆಟೋಮೆಟಿಕ್ ನಾವು ಬರ್ದಿಟ್ಟ ಮೇಲೆ ಅದು ಹೆಂಗ್ ಬಂತು ಅಂದ್ರೆ, ಬೇರೆಯವ್ರ ಥ್ರೂ ಅಲ್ಲಿಂದ ಅಲ್ಲೊಂದ್ ಸೀಟ್ ಖಾಲಿ ಇದೆಯಂತೆ ಅಂತ ಗೊತ್ತಾಯ್ತು. ಸೊ ಹೋದ್ವಿ, ರೀಚ್ ಆಯ್ತು, ಅಲ್ಲಿ ಎಲ್ಲ ಏನೇನ್ ಪ್ರೊಸೀಜರ್ ಆಗ್ಬೇಕಾಯ್ತು, ನಮಗೆ ಏನ್ ಅನ್ಕೊಂಡಿದ್ದು ಸಿಕ್ತು. ಬಟ್ ಅದು ಹೇಗಾಗುತ್ತೆ ಏನು ಅಂತರ ನೀವು ಲಾಜಿಕಲ್ ಥಿಂಕ್ ಏನಾದ್ರೂ ನಿಮ್ಮ ಮೈಂಡ್ ಇದ್ರೆ ಇವಾಗ್ಲೇನೆ ಹೊರಗೆ ಇಟ್ಬಿಡಿ. ಯಾಕೆಂದ್ರೆ ನೀವು ಬರೆಯುವಾಗ ಯಾವುದೇ ಡೌಟ್ ಇಲ್ಲದೆ ನನಗೆ ಸಿಗುತ್ತೆ, ನನ್ಗೆ ಆಗುತ್ತೆ, ನಾನು ಆ ಟೈಪ್ ಮೈಂಡ್ ಇಟ್ಕೊಂಡು, ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡು ಇವತ್ತು ನೀವೇನ್ ಮಾಡ್ಬೇಕು, ಮ್ಯಾನಿಫೆಸ್ಟ್ ಮಾಡ್ಬೇಕು. ಓಕೆನಾ? ಸೊ ಅದ್ರ ಜೊತೆಗೆ ನೀವು ಅವಾಗ್ಲೂ, ನಾನು ಫಸ್ಟೇನೆ ಸೆಕೆಂಡ್ ಕ್ಲಾಸಲ್ಲೇ ಹೇಳಿದೆ, ಗ್ರಾಟಿಟ್ಯೂಡ್ ತಿಳಿಸ್ತಾ ಇರ್ಬೇಕು. ಸೊ ಇವಾಗ ನಿಮ್ಗೆ ಚಿಕ್ಕದ ಮನೆ ಇದೆ, ಒಂದು ನಿಮ್ಮಲ್ಲಿ ಏನಿದೆ ಎಲ್ಲದಕ್ಕೂ ನೀವು ಗ್ರಾಟಿಟ್ಯೂಡ್ ತಿಳಿಸ್ತಾ ಬನ್ನಿ. ಓಕೆನಾ? ಗ್ರಾಟಿಟ್ಯೂಡ್ ಆಲ್ಸೋ ಮಸ್ಟ್, ಏಕೆಂದ್ರೆ ನಮಗಲ್ಲಿ ಮಲ್ಟಿಪಲ್ ಆಗಿ ಬ್ಲೆಸ್ಸಿಂಗ್ಸ್ ಬರುತ್ತೆ. ಓಕೆನಾ? ಅದ್ರ ಜೊತೆಗೆ ನಂಬಿಕೆ. ಓಕೆ, ಸೊ ಇವತ್ತು 7/7 ಪೋರ್ಟಲ್ ಇದೆ. ಸೊ ಎಲ್ಲಾ ತಿಂಗಳಲ್ಲಿ ಒಂದ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇವಾಗ ಜನವರಿಯಲ್ಲಿ 1/1 ಪೋರ್ಟಲ್ ಓಪನ್ ಆಗುತ್ತೆ, ಹಾಗೆ ಫೆಬ್ರವರಿಯಲ್ಲಿ 2/2 ಪೋರ್ಟಲ್, ಹಾಗೆ ಇವಾಗ ಜುಲೈ ಇರೋದ್ರಿಂದ 7/7 ಪೋರ್ಟಲ್ ಇರುತ್ತೆ. ಸೊ ಈ 7/7 ಪೋರ್ಟಲ್ ಏನಕ್ಕೆ ನಮಗೆ ತುಂಬಾ ಅವಶ್ಯಕತೆ ಇದೆ ಅಂದ್ರೆ, ಇವತ್ತು ನಾವ್ ಏನೇ ಅನ್ಕೊಳ್ತೀವಿ, ಏನೇ ಫೀಲಿಂಗ್ಸ್ ಅಥವಾ ನಮ್ಮ ಏನೇ ಕನಸುಗಳನ್ನ ನಾವು ಅನ್ಕೊಳ್ತೀವಿ, ಅಲ್ಲಿ 100ರಷ್ಟು ಎನರ್ಜಿ ಜಾಸ್ತಿ ಇರುತ್ತಂತೆ ಬ್ರಹ್ಮಾಂಡದಲ್ಲಿ, ಅಂದ್ರೆ ಯೂನಿವರ್ಸ್ ಅಲ್ಲಿ ಜಾಸ್ತಿ ಎನರ್ಜಿ ಇರುತ್ತಂತೆ. ನಾವು ಏನ್ ಅನ್ಕೊಳ್ತೀವಿ ಅದು ಅಲೈನ್ ಆಗ್ತಾ ಹೋಗುತ್ತೆ. ಓಕೆನಾ? ಈಗ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಎಲ್ಲಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರೆಲ್ಲರಿಗೂ ಇವತ್ತು ಗೊತ್ತಿರುತ್ತೆ 7/7 ತುಂಬಾ ಎನರ್ಜೆಟಿಕ್ ಇದೆ. ಸೊ ಎಲ್ಲರ ಮೈಂಡು, ಎಲ್ಲರ ಆಲೋಚನೆಗಳು ವಿಶ್ವದಲ್ಲಿ ಸೇಮ್ ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಬೇಗನೆ ವರ್ಕ್ ಆಗುತ್ತೆ. ಹಾಗಾಗಿ ಎನರ್ಜಿ ಆಮೇಲೆ ಫ್ರೀಕ್ವೆನ್ಸಿ ಅಲ್ಲಿ ಜಾಸ್ತಿ ಇರುತ್ತೆ ಇವತ್ತಿನ ದಿನ. ಓಕೆನಾ? ಆಮೇಲೆ ಈ 7 ಯಾವ್ದಕ್ ರಿಲೇಟೆಡ್ ಆಗಿದೆ ಅಂದ್ರೆ, ಇದು ಆಧ್ಯಾತ್ಮಿಕವಾಗಿ ನೀವು ಸ್ಪಿರಿಚುವಲ್ ಆಗಿ ಏನಾದ್ರೂ ಗ್ರೋತ್ ಆಗ್ಬೇಕು ಅನ್ನೋದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಆಮೇಲೆ ಬೇರೆ ಕನಸುಗಳು, ಆಮೇಲೆ ನೀವು 7 ಅಂದ್ರೆ 7 ಕನಸುಗಳನ್ನ ನೀವು ಬರಿಬೇಕಾಗುತ್ತೆ ಇವತ್ತು. ಓಕೆನಾ? ಸೊ ಇದ್ರ ಜೊತೆಗೆ ನೀವು ಇದನ್ನ ಎಷ್ಟು 7 ಡೇಸ್ ಒನ್ ಟೈಮ್ ಬರ್ದ್ಬಿಟ್ಟು ಅದನ್ನ ಕೈಯಲ್ಲಿ ಹಿಂಗ್ ಇಟ್ಕೊಂಡು ನೀವು ಮಲಗುವಾಗ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಅದು 7 ನೀವು ನೆನಪು ಮಾಡ್ಕೊಂಡು ಮತ್ತೆ ವಿಜುವಲೈಸ್ ಮಾಡ್ಕೊಂಡು ಇಟ್ರೆ ಬೆಸ್ಟ್. ಇಲ್ಲ ನೀವು ಮತ್ತೆ ಅದೇ ಅವನ್ನೇ ಬರಿತೀನಿ ಅನ್ನಂಗಿದ್ರು ನೈಟ್ ಮಲಗುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣನು ಸೇಮ್ ನೀವು 7 ಏನು ಕನಸುಗಳನ್ನ ಬರ್ದಿದ್ದೀರಾ ಅವನ್ನ ಮತ್ತೆ 7 ಡೇಸ್ 7 ದಿನನ ಅದನ್ನ ರಿಪೀಟ್ ಮಾಡ್ತಾ ಹೋಗಿ.
ಓಕೆನಾ? ಸೊ ಇಷ್ಟು ಪ್ರೊಸೀಜರ್ ಇವತ್ತಿಂದು. ಸೊ ಇವಾಗ ನಿಮ್ಮ ಹತ್ರ ಪೇಪರ್ ಪೆನ್ ಎಲ್ಲ ರೆಡಿ ಇದೆಯಾ? ರೆಡಿ ಇದ್ರೆ ಸ್ಟಾರ್ಟ್ ಮಾಡೋಣ. ರೆಡಿ ಇದೆ. ಏನಾದ್ರೂ ಈಗ ಡೌಟ್ ನಾವು ಮನೆ ಮೇಡಮ್ ನಾನು ಮನೆ ಓಪನ್ ಮಾಡ್ಬೇಕಂತ ಇದ್ದೀನಿ. ಇದನ್ನ ನನ್ನ ಕುಟುಂಬದ ಸಂಗಡ ನಾನು ಸಂತೋಷವಾಗಿದ್ದೇನೆ ಅಂತಂದೇಳಿ ಬರ್ಕೋಬೋದಲ್ಲ? ಓಪನ್ ಮಾಡ್ತಿದ್ರ ಅಥವಾ ಕಟ್ಟಿದಿರಾ ಸರ್ ಆಲ್ರೆಡಿ? ಕಟ್ಟಿದೀವಿ ಮೇಡಮ್, ಕಟ್ಟಿದೀವಿ. ಈ ಕಟ್ಟಿದ್ದೀರಾ? ತಿಂಗಳಲ್ಲಿ ಓಪನಿಂಗ್ ಇದೆ. ನನ್ನ ಅಂದ್ರೆ ನಾನು ತುಂಬಾ ಸಂತೋಷವಾಗಿದ್ದೇನೆ. ಹೇಳಿ. ಏನಂತ? ಸೊ ನಾನು ನನ್ನ ಕುಟುಂಬದವರೊಂದಿಗೆ ನನ್ನ ಮನೆಯನ್ನು ಸಂತೋಷವಾಗಿ ಓಪನ್ ಅನ್ನೋದಕ್ಕೆ ಅಂತಾರೆ ಗೃಹ ಪ್ರವೇಶವನ್ನು ಮಾಡುತ್ತಿದ್ದೇನೆ. ನಾನು ನನ್ನ ಕುಟುಂಬದವರೊಂದಿಗೆ ತುಂಬಾ ಸಂತೋಷವಾಗಿ ನಾನು ನನ್ನ ಕುಟುಂಬದವರೊಂದಿಗೆ ತುಂಬಾ ಸಂತೋಷವಾಗಿ ತುಂಬಾ ಪ್ರೀತಿಯಿಂದ ಗೃಹ ಪ್ರವೇಶವನ್ನು ಮಾಡಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. ಆ ರೀತಿ 7 ಕನಸುಗಳನ್ನು ಬರೀಬೇಕು ಸರ್. ಒಂದಲ್ಲ, ಈಗ ಆಲ್ರೆಡಿ ಮನೆ ಆಗಿದೆ, ಎಲ್ಲ ಚೆನ್ನಾಗಿರುತ್ತೆ, ಮತ್ತೆ ಬೇರೆ ಏನಾದ್ರೂ ಕನಸುಗಳಿದ್ರೆ ಬರೀರಿ. ಯಾಕೆಂದ್ರೆ ಈ ಪೋರ್ಟಲ್ ನೆಕ್ಸ್ಟ್ 1 ಇಯರ್ಗೆ ಆಕ್ಟಿವೇಟ್ ಆಗುತ್ತೆ. ಫಸ್ಟಿಗೆ ಬರೆಯುವಾಗ ಥ್ಯಾಂಕ್ ಯು ಯೂನಿವರ್ಸ್, ಫಸ್ಟಿಗೆನೆ ಗ್ರಾಟಿಟ್ಯೂಡ್ ತಿಳಿಸ್ಬಿಡಿ. ನಾನು ನನ್ನ ಕುಟುಂಬದವರೊಂದಿಗೆ ಸಂತೋಷದಿಂದ ತುಂಬಾ ಪ್ರೀತಿಯಿಂದ ಮಾಡಿದ್ದೇನೆ, ತುಂಬಾ ಧನ್ಯವಾದಗಳು ಅಂತ ಬರ್ದಿದ್ದೀನಿ ಮೇಡಮ್. ನೆಕ್ಸ್ಟ್ ಇನ್ನು 6 ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ಇನ್ನು 6 ಏನೇನೋ ಆಸೆಗಳಿದಾವೆ, ಎಲ್ಲದಕ್ಕೂ ಫಸ್ಟ್ ಥ್ಯಾಂಕ್ ಯು ಅಂತ ಬರ್ದ್ಬಿಟ್ಟು ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್. ಮತ್ತೆ ಬೇರೆ ಏನಾದ್ರೂ ಕನಸುಗಳಿದ್ರೆ ನನ್ನ ಉದ್ಯೋಗ ತುಂಬಾ ಫಾಸ್ಟ್ ಆಗಿ ಸಾಗ್ತಾ ಇದೆ ಅಂತ ಬರಿಬೋದಾ ಮೇಡಮ್? ಉದ್ಯೋಗದಲ್ಲಿ ಓಕೆ, ನಾನು ನನ್ನ ಕೆಲಸದಲ್ಲಿ, ನನ್ನ ಉದ್ಯೋಗದಲ್ಲಿ ಬೆಳವಣಿಗೆ ಆಗುತ್ತಿದ್ದೇನೆ. ನಾನು ನನ್ನ ಉದ್ಯೋಗದಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಆಗುತ್ತಿದ್ದೇನೆ. ಸೊ ಯಾರಾದ್ರೂ ದುಡ್ಡು ಕೊಡೋರಿದ್ರೆ ಆಲ್ರೆಡಿ ಅವರು ನಂಗೆ ಇಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್. ನಮ್ಗೆ ಎಲ್ಲಿಂದ ನಮ್ಗೆ ಇಷ್ಟು ಬೆಳೆ ಅಥವಾ ಏನಾದ್ರೂ ಬರೋದಿತ್ತು ಅಂದ್ರೆ, ಸೊ ಈ ಬೆಳೆಯಿಂದ ನಂಗೆ ಇಷ್ಟು ಅಮೌಂಟ್ ಬಂದಿದೆ. ಯಾರಿಗಾದ್ರೂ ನನ್ನ ನಿಮ್ಗೆ ಸ್ನೇಹಿತ ಒಬ್ಬ ದುಡ್ಡು ಇಸ್ಕೊಂಡಿದ್ದ ಮೇಡಮ್, ಕೊಟ್ಟಿದ್ದಾನೆ ಅಂತ.
ಅವರಿಂದ ನನಗೆ ದುಡ್ಡು ಬಂದಿದೆ. ಅವ್ರ ಹೆಸರು ಬರೆದ್ಬಿಟ್ಟು ಅವರಿಂದ ನನಗೆ ದುಡ್ಡು ಬಂದಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು. Okay. ಮಕ್ಕಳದೇನ ಬರಿಬೋದಾ ಮೇಡಮ್? ಹಾ ಸರ್, ನಿಮ್ಗೆ ಏನೇನೆಲ್ಲ ಬೇಕು ಅನ್ಸುತ್ತೆ ಒಟ್ಟು 7 ಆಗ್ಬೇಕು ಅಷ್ಟೆ. ಮಕ್ಳು ಏನಾದ್ರು ಓದ್ಬೇಕು ಅಂತ ಇದ್ರಿ ಆಲ್ರೆಡಿ ಓದಿ ಕೆಲ್ಸದಲ್ಲಿದ್ದಾರೆ. ಇಲ್ಲ, ಇನ್ನ ಚಿಕ್ಕ ಮಕ್ಕಳಲ್ಲ ಮೇಡಮ್. ಹೌದ್ರಿ. ತುಂಬಾ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ಬೋದಲ್ಲ? ನನ್ನ ತುಂಬಾ ಮಗು ಚೆನ್ನಾಗಿ ತುಂಬಾ ಓದಿದ್ದಾರೆ. ಚೆನ್ನಾಗಿ ಓದ್ತಾ ಇದ್ದಾನೆ. ಹ್ಮ್. ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಬರಿಬೋದಲ್ಲ ಮೇಡಮ್? Great, sir. ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ಯೂನಿವರ್ಸ್. ಮೇಡಮ್ ಇನ್ನೊಂದು ಏನ್ ಬರಿಬೋದು? ಹೆಲ್ತ್ ಆಯ್ತ್ರ. ನನಗೆ ಎಲ್ಲಾ ಮೂಲಗಳಿಂದನೂ ಆಕರ್ಷಣೆಯಾಗಿವೆ. ಹಣದ್ದು ಬರ್ದಿದ್ದಾರೆ ಆಲ್ರೆಡಿ. ನನಗೆ ಎಲ್ಲ ಮೂಲದಿಂದ ಹಣ ಹರಿದು ಬರುತ್ತಿದೆ. ಇನ್ಮೇಲೆ ನೋಡ್ರಿ ನಿಮಗೆಲ್ಲ ಹರಿದು ಬರುತ್ತೆ ಅಮೌಂಟ್. ಬಂದಿದೆ ಮೇಡಮ್, ಬರ್ತಾ ಇದೆ. ಅದೇ ತರಾನೇ ಇರ್ಬೇಕು. ನಮ್ ಗಟ್ ಫೀಲ್ ಏನಿರುತ್ತೆ ಅದು ವರ್ಕ್ ಆಗುತ್ತೆ. ನಾವ್ ಎಷ್ಟು ನಂಬಿಕೆಯಿಂದ ಅದನ್ನ ಮಾಡ್ತೀವಿ ನೋಡಿ, ಅದು ಅಷ್ಟು ವರ್ಕ್ ಆಗುತ್ತೆ.
ಕನಿಷ್ಠ ಒಂದು ದಿನಕ್ಕೆ 300 ರೂಪಾಯಿ ಆದ್ರೂ ಬರ್ತದೆ ಮೇಡಮ್, ನಾನು ಕೆಲಸ ಮಾಡಿಲ್ಲ ಅಂದ್ರು. ಅದು ಹೆಂಗ್ ಬರ್ತದೋ ಗೊತ್ತಿಲ್ಲ ನನಗೆ. ಕರೆಕ್ಟ್. So ನಾನು ಅದು ಯೂನಿವರ್ಸ್ ಸಪೋರ್ಟ್ ಹಾಗೆ ಇರುತ್ತೆ ರೀ ಅದು. ಬಹಳ ನನಗೆ ಮಿರಾಕಲ್ ಅನ್ಸ್ಬಿಟ್ಟೈತೆ ಇದು. ನೀವ್ ಹೇಳ್ದಾಗ್ಲಿಂದ ಆ ಅಷ್ಟಗಳಿಂದ ಹೌದು. ನನಗೆ ಹಣ ಬರ್ತಿದೆ ಅಂತ ಅನ್ಕೊಂಡಾಗ್ಲಿಂದನೇ ನನಗೆ ಗೊತ್ತಿಲ್ಲ. ಅದು ಯಾವ್ದೇ ರೂಪದಾಗ ಅದ್ ನಮ್ ನಾನು ಕೈ ಖಾಲಿ ಇರಲ್ಲ, ನಮ್ ಕೈ ಖಾಲಿನೇ ಇರಲ್ಲ, ಒಟ್ನಲ್ಲಿ ಹಣ ಎಲ್ಲಿಂದನಾದ್ರೂ ಬರುತ್ತೆ ಅದು. ಎಕ್ಸಾಕ್ಟ್ ಮೇಡಮ್ ಅದು. ಇನ್ನೂ ಒಂದು ಅವಳು ಮೇಡಮರು ಒಂದ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಿತ್ತು. ಯಾಕೆಂದ್ರೆ ಅವಳು ಮೊದ್ಲು ಜಾಬಿಗೆ ಹುಡುಕ್ತಾ ಇದ್ಲು ಅವಳು. ಈಗ ಅವಳದೇ ಮೊದ್ಲು ಅವಳು ಎಕ್ಸ್ಪೀರಿಯನ್ಸ್ ಅದನ್ನ ಹೇಳಿದ್ದು. ಇದೇ ತರಾನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂತ ಅವಳು ಜಾಬ್ ತಗೊಂಡ್ಲು. ಅವಳ ಲೈಫಲ್ಲಿ ತುಂಬಾನೇ ಚೇಂಜಸ್ ಅನ್ನ ನೋಡಿದ್ಲು. ಮ್ಯಾನಿಫೆಸ್ಟೇಷನ್ ಅಂದ್ರೆ ನಾನ್ ಪಡ್ಕೊಂಡಿದೀನಿ, ಬಟ್ ಅವಳ ರೀತಿಲಿ ಇರೋದು ತುಂಬಾ ಅದ್ಭುತವಾಗಿದೆ. ಅವಳು ಅದನ್ನ ಹೇಳ್ಬೇಕಿತ್ತು. ನಿಜವಾಗ್ಲೂ ಖುಷಿ ಆಗತ್ತೆ ಅವಳ ಬಗ್ಗೆ ಕೇಳಿದ್ರೆ. ಮ್ಯಾನಿಫೆಸ್ಟೇಷನ್ ಅಯ್ಯೋ ಏನ್ ಮಾಡಿದ್ರೆ ಒಬ್ರು ಏನಂತಾರೆ ಇದೆಲ್ಲ ಸುಳ್ಳು, ಒಬ್ರು ನಂಬೋದಿಲ್ಲ, ಏನೋ ಒಂಥರ ಅನ್ಕೊಂಡಿರ್ತಾರೆ. ಬಟ್ ಇವಾಗ ಆಗಿರೋ ಮಿರಾಕಲ್ಗಳು ನೋಡಿದ್ರೆ ತುಂಬಾನೇ ಪವರ್ಫುಲ್. ಈ ರೀತಿ ಪೋರ್ಟಲ್ ಇದ್ದಾಗ ನಮಗ್ ಗೊತ್ತಿರ್ಲಿಲ್ಲ ಮೊದ್ಲು. ನಾವು ಇದನ್ನೆಲ್ಲ ಬೇರೆ ಕಡೆಯಿಂದಾನೆ ಇದು ಮಾಡ್ಕೊಂಡಿದ್ವಿ ಕ್ಲಾಸಸ್ಗಳಲ್ಲಿ. ಬಟ್ ಇವಾಗ ನಾವು ಅದನ್ನ ಮಾಡ್ತಾ ಹೋಗ್ತಾ ಇದೀವಿಲ್ಲ, ನಾವ್ ಅನ್ಕೊಂಡವೆಲ್ಲ ಇಚ್ಛೆಗಳೆಲ್ಲ ಈಡೇರ್ತಾ ಇದೆ. ಒಂದ್ ಏನಪ್ಪಾ, ನಮ್ಮಿಂದ ನಮ್ ಪೂರ್ತಿ ನಂಬಿಕೆಯಿಂದ ಅದನ್ನ ಥಾಟ್ಸ್ ಹಾಕ್ಬೇಕಷ್ಟೇ. ಕರೆಕ್ಟ್ ಮೇಡಮ್. ಕಟ್ ಕಟ್ ಆಗ್ತಿದೆ. ನೆಟ್ವರ್ಕ್ ಇಶ್ಯೂ ಇಲ್ಲಿ. ನಾನಂತ್ರ ಫುಲ್ ಬರ್ದಿದ್ದೀನಿ, ಬೇಗ ಬೇಗ ಬರೀರಿ. ಮೇಡಮ್ ಇನ್ನೊಂದು ಮೇಡಮ್ 6 ಆಗಿದಾವೆ. ನಾವೊಂದು ಏನ್ ಬರೀಬೇಕು ಅರ್ಥ ಆಗ್ತಾ ಇಲ್ಲ. ನಾನು ಕಾಳೆ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡೋದು ಅನ್ನೋದು ಗೈಡ್ಲೈನ್ಸ್ ಕೊಡ್ರಿ. ಅದೊಂದು ನಾನು ಸಾಧನೆ ಮಾಡ್ಬೇಕು ಅಂತ ಮಾಡ್ತಾ ಅದನ್ನ ಹೆಂಗ ಟ್ರಾನ್ಸ್ಲೇಷನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಸಕ್ಸಸ್ ಪಡಿತಾ ಇದ್ದೀವಿ. ನಾನು ಆಧ್ಯಾತ್ಮಿಕದಲ್ಲಿ ಸಕ್ಸಸ್ ಕಾಳಿ ಅಂದ್ರೆ ಇದು ಇದನ್ನ ಆಧ್ಯಾತ್ಮಿಕ ತಾನೇ ನೀವು ಹೇಳೋದು. ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. Spiritual ಮೀಟ್ ಅಂದ್ರೆ ಆಗಿದೆ ಸರ್, ಮೇಡಮ್. ಕಾಳಿ ಅಂದ್ರೆ ಅದು ಆಧ್ಯಾತ್ಮಿಕವಾಗಿ ಏನೋ ರಿಲೇಟೆಡ್ ಇದು. ಅಂದ್ರೆ ಅವ್ರು ಹೇಳಿದಂಗ ಆಧ್ಯಾತ್ಮಿಕವಾಗಿ ನಾನು ಪ್ರಗತಿ ಹೊಂದುತ್ತಾ ಇದ್ದೇನೆ. ದಿನದಿಂದ ದಿನಕ್ಕೆ ನಾನು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದುತ್ತಿದ್ದೇನೆ.
ಓಕೆ ಆಯ್ತು. ಮೇಡಮ್ ಒಂದು ಸೆಕೆಂಡ್ ಮೇಡಮ್. Okay. ಮೇಡಮ್ ಆಧ್ಯಾತ್ಮಿಕ ಅಂತಂದ್ರಲ್ಲ ಮೇಡಮ್, ಅದೇ ಟ್ರಾನ್ಸ್ಲೇಷನ್ ಹೇಳಿ ಮೇಡಮ್. ನಾನು ದಿನ ಆಧ್ಯಾತ್ಮಿಕವಾಗಿ ದಿನದಿಂದ ದಿನಕ್ಕೆ ನಾನು ದಿನದಿಂದ ದಿನಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೇನೆ. ಏನೋ ಅನ್ಕೊಂಡೆ ಮತ್ತೋಯ್ತು. ನಾನು ದಿನದಿಂದ ದಿನಕ್ಕೆ ಆಧ್ಯಾತ್ಮಿಕದಲ್ಲಿ ಬೆಳೆಯುತ್ತಿದ್ದೇನೆ. ನಾನು ದಿನದಿಂದ ದಿನಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿದ್ದೇನೆ. ಧನ್ಯವಾದಗಳು ಯೂನಿವರ್ಸ್. ಆಯ್ತು ಮೇಡಮ್. ಸೊ ಇದರಲ್ಲಿ 7 ಪೋರ್ಟಲ್ ಇವತ್ತಿದೆ, ಬಟ್ ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಅಲ್ಲಿ 369 ಟೆಕ್ನಿಕ್ ಇರುತ್ತೆ, ಮತ್ತೆ 555 ಟೆಕ್ನಿಕ್ಸ್ ಬರುತ್ತೆ. ಹೀಗೆ ಹಲವಾರು ಟೆಕ್ನಿಕ್ಸ್ ಇದಾವೆ. ಓಕೆ, ನಿಮ್ಗೆ ಯಾವಾಗೆಲ್ಲ ನಿಮ್ಗೆ ಮ್ಯಾನಿಫೆಸ್ಟೇಷನ್, ನಿಮ್ಗೆ ಕನಸು ನನ್ಸಾಗ್ಬೇಕು ಅಂತ ಇರುತ್ತೆ, ಆದಷ್ಟು ನೀವು ಈ ಟೆಕ್ನಿಕ್ಸ್ ಎಲ್ಲಾನು ಯೂಸ್ ಮಾಡ್ತಾ ಬನ್ನಿ. ಓಕೆನಾ? ಸೊ ಹುಣ್ಣಿಮೆ ಅಂದ್ರೆ ಹುಣ್ಣಿಮೆ ಟೈಮಲ್ಲೂ ಬರಿಬಹುದು. ಈ ಪೋರ್ಟಲ್ ಏನೂ ಇಲ್ಲ, ಮತ್ತೆ ಯಾವ ಟೈಮಲ್ಲಿ ಬರಿಬಹುದು ಅಂದ್ರೆ 3 days ಹುಣ್ಣಿಮೆ ಹಿಂದಿನ 3 ದಿನ, ಮತ್ತೆ ಹುಣ್ಣಿಮೆ ಆಗಿ ನೆಕ್ಸ್ಟ್ 3 ದಿನ ಇರುತ್ತೆ. ಸೊ ನೆಕ್ಸ್ಟ್ 3 ದಿನ ಇರುತ್ತಲ್ಲ, ಹುಣ್ಣಿಮೆ ಆಗಿ ನೆಕ್ಸ್ಟ್ 3 ದಿನ, ಆ ದಿನದಲ್ಲಿ ಯಾವಾಗ್ಲಾದ್ರೂ ಬರಿಬಹುದು ನೀವು. ಸೊ ಫಸ್ಟ್ 3 days ಹುಣ್ಣಿಮೆ ಇರುತ್ತಲ್ಲ, ಅವಾಗ ನಿಮ್ ಎಲ್ಲ ಕ್ಲೆನ್ಸಿಂಗ್ ಆಗ್ತಿರುತ್ತೆ.
ಹುಣ್ಣಿಮೆ ಇರುತ್ತಲ್ಲ ಅವತ್ತು ಫುಲ್ ಎನರ್ಜಿ ತಗೊಳತ್ತೀರ. ನೆಕ್ಸ್ಟ್ ಡೇ ಇರುತ್ತಲ್ಲ, ನೆಕ್ಸ್ಟ್ ಡೇ ನಿಮ್ಗೆ ಫುಲ್ ಎನರ್ಜಿ ಇರುತ್ತೆ ನಿಮ್ಮಲ್ಲಿ. ನೀವು ಏನ್ ಮ್ಯಾನಿಫೆಸ್ಟ್ ಮಾಡೋಕಾದ್ರೂ ಅವಾಗ ನೀವು ಟೆಕ್ನಿಕ್ಸ್ ನ ಅವತ್ತಿಂದ ಸ್ಟಾರ್ಟ್ ಮಾಡಿ. ಓಕೆನಾ? ಈ 3-6-9 ಟೆಕ್ನಿಕ್ ಅಂದ್ರೆ, ಸೊ ಈ ಒಂದೆರಡು ನೋಡೋಣ. 3-6-9 ಟೆಕ್ನಿಕ್ ಅಂದ್ರೆ ಏನಂದ್ರೆ, ನಿಮ್ಮ ಕನಸು ಒಂದಿರುತ್ತೆ, ಆ ಕನಸನ್ನ ಬೆಳಗ್ಗೆ ಎದ್ದ ತಕ್ಷಣ 3 ಟೈಮ್ಸ್ ಬರೀತೀರಾ. ಮತ್ತೆ ಮಧ್ಯಾಹ್ನ 12:30 1 ಗಂಟೆ ಟೈಮಿಗೆ 6 ಟೈಮ್ಸ್ ಬರೀತೀರಾ. ಹಾಗೆ ನೈಟ್ ಮಲಗುವಾಗ 9 ಟೈಮ್ಸ್ ಬರೀಬೇಕು. 3-6-9 ಟೆಕ್ನಿಕ್ಸ್ ಇದು ತುಂಬಾ ಯೂಸ್ ಆಗಿದೆ. ಸೊ ಪರ್ಸನಲಿ ನನಗೆ ತುಂಬಾ ಹೆಲ್ಪ್ ಆಗಿತ್ತು ಇದು. ಸೊ ಒಂದು ಜಾಬ್, ನಾನು ಅಕ್ಕ ಹೇಳಿದ್ಲಲ್ಲ, ಅವಳು ಜಾಬ್ ಹೇಳಿದ್ರಲ್ಲ, ಸೊ ಹೀಗೆ ನಂಗೆ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ 3 ಟೈಮ್ಸ್, ಮತ್ತೆ 6 ಟೈಮ್ಸ್, 9 ಟೈಮ್ಸ್, ಹೀಗೆ 3-6-9 ಟೆಕ್ನಿಕ್ ತುಂಬಾ ಯೂಸ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಇದು. ಒಂದ್ ಟೈಮ್ ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೂ ಒಂದು ಟೆಕ್ನಿಕ್ ಯಾವುದು ಅಂದ್ರೆ 5x55. 5x55. ಸೊ ಈ ಟೆಕ್ನಿಕಲ್ ಏನಂದ್ರೆ, 5 ಡೇಸ್ ಒಂದು ನಿಮ್ಮ ಡ್ರೀಮ್ ಇರುತ್ತೆ. ಓಕೆ, 5x55 ಇದೆಯಲ್ಲ, ಅದು ಏನಂದ್ರೆ 5 ಡೇಸ್ 50 ಟೈಮ್ಸ್ 55 ಟೈಮ್ಸ್ ಬರೀಬೇಕು. ಅಂದ್ರೆ 5 ದಿನ 55 ಸಾರಿ ಬರೀಬೇಕು ಒಂದು ಡ್ರೀಮ್ ಅನ್ನ. ಸೊ ಇವಾಗ ನಿಮ್ಗೆ ಏನೋ ಒಂದು ಕನಸಿದೆ, ಅದನ್ನ ನೀವು ಮನೆ ಕಟ್ಟಬೇಕು ಅಥವಾ ಒಂದು ಕಾರ್ ತಗೊಳ್ಬೇಕು. ಸೊ ನಾನು ಇವಾಗ ಕಾರ್ ತಗೊಳ್ಬೇಕು ಅನ್ನೋದನ್ನ 5 ದಿನ 55 ಸರಿ ಬರೀಬೇಕು. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬರೀಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಅದ್ಭುತವಾದ ಒಂದು ಕಾರನ್ನು ನಾನು ಪಡ್ಕೊಂಡಿದ್ದೀನಿ. ಇದನ್ನ ನೀವು ಬರಿಬೇಕಂದ್ರೆ 5 ಟೈಮ್ಸ್ 5 ಡೇಸ್ 55 ಟೈಮ್ಸ್ ಬರಿಬೇಕು. 5 ದಿನ 55 ಸರಿ. ಓಕೆನಾ? ಹಾಗೆ ಇನ್ನು ಇದು ಅಂದ್ರೆ ಉಣಿವೆ ಮಾಡ್ಬೇಕು ಮೇಡಮ್, ಇದು ಉಣಿವೆ ದಿನ ಮಾಡ್ಬೇಕು ಅಂದ್ರೆ ಈ ತರ ಒಳ್ಳೆ ದಿನಗಳು ಫುಲ್ ಪೌರ್ಣಮಿ ದಿನ. ಎನರ್ಜಿ ಇರುತ್ತಲ್ಲ ಸರ್, ಈ ತರ ಫುಲ್ ಎನರ್ಜಿ ಇರುತ್ತೆ. ಈಗ ಹುಣ್ಣಿಮೆ ಅಂತೂ ಮಾಮೂಲಿ ಹುಣ್ಣಿಮೆ ಟೈಮಲ್ಲಿ ಎನರ್ಜಿ ಇದ್ದೇ ಇರುತ್ತೆ, ಅವಾಗ ನೀವು ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್. ಸೊ ಆಲ್ಮೋಸ್ಟ್ 3 ದಿನ ಇರುತ್ತಲ್ಲ ಸರ್, ಹುಣ್ಣಿಮೆ ಹಿಂದೆ 3 ದಿನ, ಅದೆಲ್ಲ ನಮ್ಮ ಹೀಲಿಂಗ್. ನಮ್ಮಲ್ಲಿ ಏನಾರ ನೆಗೆಟಿವ್ ಎನರ್ಜಿ ಇದ್ರೆ ಏನಾರ ಇದ್ರೆ ಅದನ್ನೆಲ್ಲ ಕ್ಲೆನ್ಸ್ ಮಾಡೋದಕ್ಕೆ 3 ದಿನ ಆಗುತ್ತೆ. ಹುಣ್ಣಿಮೆ ದಿನ ಇರುತ್ತೆ, ಫುಲ್ ಎನರ್ಜಿ ತಗೊಂತೀವಿ ನಾವು ಧ್ಯಾನ ಮಾಡಿ, ಅವಾಗ ಎನರ್ಜಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಡೇ ಇರುತ್ತಲ್ಲ, ಅವಾಗಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಅಂದ್ರೆ ನೀವು ಫುಲ್ ಪಾಸಿಟಿವ್ ಆಗಿರ್ತೀರ, ಏನಾದ್ರೂ ನೀವು ಬರಿತಾ ಹೋಗ್ಬೋದು. ಅಥವಾ ಈ ತರ ಪೋರ್ಟಲ್ಸ್ ಇದ್ದಾಗ ಅವಾಗ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸದ್ಯ ಇವತ್ತು ಇಷ್ಟು ಟೆಕ್ನಿಕ್ಸ್ ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವಾಗಾದ್ರೂ ಮತ್ತೆ ಬೇರೆ ಹೇಳ್ತೀನಿ. ಸೊ ಇದ್ರ ಮೇಲೆ ಮೆಡಿಟೇಷನ್ ಮಾಡೋಣ. ಓಕೆನಾ? ಸೊ ನಿಮ್ಮ ಹತ್ರ ದೀಪ ಮತ್ತೆ ನೀರು ಎಲ್ಲ ಇಟ್ಕೊಂಡಿದ್ದೀರಾ? ಸೊ ನಾವ್ ಏನ್ ಇದೆ ಮೇಡಮ್. ಅನ್ಕೊಂತೀವಿ ಇದೆ ಮೇಡಮ್, ಇದೆ. ಅದು ಎಲ್ಲದನ್ನು ನಾವು ನೀರಿನ ಮೂಲಕ ಮತ್ತೆ ದೀಪದ ನಮ್ ಜೊತೆ ಇದ್ರೆ ಅವರೆಲ್ಲ ನಮ್ ಜೊತೆ ಸಾಕ್ಷಿಯಾಗಿರ್ತಾರೆ. ಬೇಗ ನಮಗೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಮೆಡಿಟೇಷನ್ ಕೂರೋಣ. ಆಮೇಲೆ ಇದು ಒಂದು ಬಿಟ್ಟಿದ್ದೀರ, ವೇಟ್. ಸೊ ಇವಾಗ ಅದು ಒಂದು ಹೇಳ್ಬಿಡಿ, ಅದನ್ನ ಏನ್ ಮಾಡ್ಬೇಕು ಅಂತ just ಹೇಳಿ. ಇದನ್ನ ಹಿಂಗ್ ಫೋಲ್ಡ್ ಮಾಡಿ. ಇದು ನಮ್ಮ ಮುಂದೆ ನಮ್ಗೆ ಈ ಟೈಪ್ ಮುಂದೆ ಬರ್ಬೇಕು. ಪೇಪರ್ ಜಸ್ಟ್ ನಮಗೆ ಈ ತರ ಮುಂದ್ಗಡೆ ಬರೋಂಗೆ ಫೋಲ್ಡ್ ಮಾಡಿ ಹಿಂಗೆ 1 ಟೈಮ್. ಸೆಂಟ್ರಾ? ಮತ್ತೆ ಇನ್ನೊಂದು ಟೈಮ್ ಫೋಲ್ಡ್ ಮಾಡಿ. ಈ ಟೈಪ್ ಫೋಲ್ಡ್ ಮಾಡ್ಬಿಟ್ಟು ಒನ್ ಸೈಡ್ 176 ಅಂತ ಬರೀರಿ. ಈ ಸೈಡ್ 176 ನಂಬರ್ ಬರುತ್ತೆ. ಇನ್ನೊಂದ್ ಸೈಡ್ 888. ಎಷ್ಟು ಮೇಡಮ್? 1176 ಅಲ್ಲ? 176 1176 1176. ಹಾ, ಎಸ್ ಮ್ಯಾಮ್. 1176. ಓಕೆ, ಸಾರಿ. ಇನ್ನೊಂದ್ ಸೈಡ್ 888. 1176.
ಮೇಡಮ್ ಹಾ ಫಸ್ಟ್ ಇಂದ ಹೇಳಿ ಮೇಡಮ್. ನಂಬರ್ ಹೇಳೋಣ ಸರ್. ಹೇಳಿ ಇದು ಮಡ್ಚೋದು ಸರ್ ಈ ಶೀಟ್ ಹೀಗಿದೆ, ನಮ್ ಮುಖಕ್ಕೆ ನಮ್ ಫಸ್ಟ್ ಕಡೆ ಹಾ ಹ್ಮ್ ನಮ್ ಕಡೆ ಆಯ್ತು. ಫೋಲ್ಡ್ ಆಗ್ಬೇಕು, ನಮ್ ಕಡೆ ಫೋಲ್ಡ್ ಆಗ್ಬೇಕು. ಹೀಗಿದೆಯಾ? ಓಕೆ. ನಮ್ ಕಡೆ ಫೋಲ್ಡ್ ಆಗ್ಬೇಕು. ಸೆಂಟರ್. ಹಾ ಸೆಂಟ್ರಲ್ಲಿ ಓಕೆ ಇಷ್ಟ ಹೀಗಿದೆ. ಓಕೆ ನೆಕ್ಸ್ಟ್ ಹೀಗೆ ಇಟ್ಕೊಳ್ಳಿ, ಹಾ ಮೇಡಮ್. ಮತ್ತೆ ನಮ್ ಕಡೆನೆ ಫೋಲ್ಡ್ ಆಗ್ಬೇಕು. ಓಕೆನಾ? ಓಕೆ ಹಾ ಅಂದ್ರೆ ಏನು ಅಂದ್ರೆ ನಮ್ ಕಡೆ ಫೋಲ್ಡ್ 176 ಬರ್ದಿದ್ದೇನೆ. ಹಾ 1176 ಫೋಲ್ಡ್ ಆಯ್ತು. ಹಾ ಇನ್ನೊಂದ್ ಕಡೆ 888 1176 1176 ಇನ್ನೊಂದು ಕಡೆ 888 888 888 ಸೊ ಈ ನಂಬರ್ ಅಂದ್ರೆ ಇನ್ಫಿನಿಟಿ ನಂಬರ್ ಇದು. ಅನ್ಲಿಮಿಟೆಡ್ ಆಗಿ ನಮ್ಗೆ ಏನೇ ಅಪರ್ಚುನಿಟೀಸ್ ಆಗಿರ್ಬೋದು ಎಲ್ಲ ಬರೋದಕ್ಕೆ ದಾರಿ ಮಾಡ್ಕೊಡುತ್ತೆ ಇದು 888 ನಂಬರ್. ಇದು ಅಟ್ರಾಕ್ಷನ್ಗೆ, ಮನಿ ಅಟ್ರಾಕ್ಷನ್ಗೆ 1176 ಆಸೆಗಳನ್ನೆಲ್ಲ ಈಡೇರಿಸೋದಕ್ಕೋಸ್ಕರ. ಓಕೆ, ಇದನ್ನ ಏನ್ ಮಾಡ್ತೀರಾ ಅಂದ್ರೆ ನೈಟ್ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಹಿಡ್ಕೊಂಡು ನೀವು ಮೆಡಿಟೇಷನ್ ಮಾಡಿ ಮತ್ತೆ ವಿಜುವಲೈಸ್ ಮಾಡ್ಕೊಳ್ಳಿ ಎಲ್ಲಾ ಕನಸುಗಳು ಈಡೇರಿದಾವೆ ಅಂತ ಅಂದು. 7 days ಹೀಗ್ ಮಾಡಿ. ಇಲ್ಲ ಅಂದ್ರೆ ನೀವು ಬರೆಯೋದಿದ್ರೆ ಬರಿತಾ ಹೋಗ್ಬೋದು, 7 ದಿನನೂ ಬರಿತಾ ಹೋಗ್ರಿ, ಅಥವಾ ಜಸ್ಟ್ ಇದನ್ನ ಹಿಡ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನಡೆಯುತ್ತೆ. ಆಮೇಲೆ ಎಲ್ಲ ಒಂದ್ ಕಡೆ ಇಟ್ಬಿಡಿ ಇದನ್ನ. ಸೊ ಎಲ್ಲ ಮುಗಿದ್ಮೇಲೆ ನಿಮ್ ಗೋಲ್ ಎಲ್ಲ ರೀಚ್ ಆದ್ಮೇಲೆ ಇದ್ರಲ್ಲಿ ಲಾಸ್ಟ್ ಟೈಮ್ ಹೋದ ವರ್ಷ ಈ ತರ ಬರ್ದಿಟ್ಟಿದ್ದೆ ಅಂತ ನಿಮಗೆ ಅದು ನೆನಪಾಗೇ ಆಗುತ್ತೆ, ರೀಚ್ ಆಗಿರ್ತೀರ ಅಷ್ಟ್ರಲ್ಲಿ. ಆ ಟೈಪ್ ಎಷ್ಟೋ ಕನ್ಸುಗಳು ನನ್ಸಾಗಿದೆ ನಮ್ದು. ಸೊ ನೀವು ಟ್ರೈ ಮಾಡಿ. ಓಕೆ, ಮೆಡಿಟೇಷನ್ ಮಾಡೋಣ. ಮ್ಯೂಸಿಕ್ ಹಾಕ್ರಿ. ಕೈಯಲ್ಲಿ ಇಟ್ಕೋಬೇಕು ಮೇಡಮ್ ಇದು ಬರ್ದಿರೋದು? ನಾನು ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿರಿ ಸರ್, ನಾನು ಆಮೇಲೆ ಹೇಳ್ತೀನಿ. ಓಕೆ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು 2 ಕೈಗಳನ್ನು ಜೋಡಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳಿ. ನಿಮ್ಮ ದೇಹಕ್ಕೆ ಹೇಳ್ಕೊಳ್ಳಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇಡೀ ದೇಹದ ಪ್ರತಿ ಕಣಕ್ಕೂ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳ್ಕೊಳ್ಳಿ. ನಿಮ್ಮ ಶ್ವಾಸದ ಮೇಲೆ ಗಮನ ಇರಲಿ.
ಈ ನಮ್ಮ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಪಿತಾಮಹ ಸುಭಾಷ್ ಪತ್ರಿಜಿ, ಸ್ವರ್ಣಮಾಲ ಪತ್ರಿಜಿ ಅವರನ್ನು ಇನ್ವೈಟ್ ಮಾಡೋಣ. ಮಹಾವತಾರ್ ಬಾಬಾಜಿ, ರಾಮ್ಪಾಲ್ ಮಾಸ್ಟರ್, ಏಂಜಲ್ಸ್ ಎಲ್ಲರನ್ನ ಇನ್ವೈಟ್ ಮಾಡೋಣ. ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್, ಅಸೆಂಡೆಡ್ ಮಾಸ್ಟರ್ಸ್, ಶ್ರೀಕೃಷ್ಣ ಪರಮಾತ್ಮ, ಲಕ್ಷ್ಮೀ ದೇವಿ, ಎಲ್ಲರನ್ನು ಇನ್ವೈಟ್ ಮಾಡೋಣ. ನಿಮ್ಮ ಶ್ವಾಸದ ಮೇಲೆ ಗಮನವಿರಲಿ. ಆ ಬ್ರಹ್ಮಾಂಡದಿಂದ ಸಾಕಷ್ಟು ಎನರ್ಜಿ ಬರ್ತಾ ಇದೆ, ರಿಸೀವ್ ಮಾಡ್ಕೊಳ್ಳಿ. ನಮ್ಮ ಈ ಧ್ಯಾನಕ್ಕೆ ಸಪ್ತ ಋಷಿಗಳು, ಅವರನ್ನು ಸಹ ಇನ್ವೈಟ್ ಮಾಡೋಣ. ಬ್ರಹ್ಮಾಂಡದಿಂದ ಸಾಕಷ್ಟು ಮಳೆ ರೀತಿ, ನೀರಿನ ರೀತಿ, ಜಲಪಾತದಂತೆ ಕಾಸ್ಮಿಕ್ ಎನರ್ಜಿ ಹರಿತಾ ಇದೆ. ನಮ್ಮ ಇಡೀ ದೇಹ, ನಮ್ಮ ಹೃದಯ ಓಪನ್ ಆಗಿ ರಿಸೀವ್ ಮಾಡ್ತಾ ಇದೆ.
ಆ ಪಾಸಿಟಿವ್ ಎನರ್ಜಿಯಲ್ಲಿ ಆಧ್ಯಾತ್ಮಿಕ ಜ್ಞಾನ, ಪ್ರಾಸ್ಪೆರಿಟಿ, ಉತ್ತಮವಾದ ಆರೋಗ್ಯದ ಗುಣಗಳು, ಸಾಕಷ್ಟು ಹರಿತಾ ಇದೆ. ಎಲ್ಲದನ್ನು ನಮ್ಮ ಹೃದಯ ಸಂಪೂರ್ಣವಾಗಿ ರಿಸೀವ್ ಮಾಡ್ತಾ ಇದೆ. ಸೊ ನಿಮ್ಮ ಹೃದಯವನ್ನು ನೀವು ಓಪನ್ ಆಗಿ ಇಟ್ಕೊಳ್ಳಿ. ಎಲ್ಲದನ್ನು ರಿಸೀವ್ ಮಾಡ್ತಾ ಇದ್ದೀನಿ. ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ. ನಮ್ಮ ದೇಹದ ಪ್ರತಿ ಕಣ ಕಣದಲ್ಲೂ ಗೋಲ್ಡನ್ ಲೈಟ್, ಬಂಗಾರದ ಬಣ್ಣದಂತೆ ಗೋಚರವಾಗ್ತಾ ಇದೆ. ಅಬ್ಸರ್ವ್ ಮಾಡಿ, ಇಡೀ ದೇಹ ಫುಲ್ ಪಾಸಿಟಿವ್ ಎನರ್ಜಿ ಇದೆ. ಹಾಗೆ ನಿಮ್ಮ ಹತ್ರ ಇರುವಂತ ಪೇಪರ್ ಅನ್ನ ಕೈಯಲ್ಲಿ ಇಟ್ಕೊಳ್ಳಿ. ಎಲ್ಲ ಏನೇನೆಲ್ಲ ಆಸೆಗಳಿದಾವೆ ಎಲ್ಲದನ್ನು ನಿಮ್ ಮನ್ಸಲ್ಲಿ ಹೇಳ್ಕೊಳ್ಳಿ.
ಹಾಗೆ ನಿಮ್ಮಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಎಲ್ಲದನ್ನು ಆ ಪೇಪರ್ಗೆ ಕಳಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಎಲ್ಲಾ ಪಾಯಿಂಟ್ಸ್ ಹೇಳ್ಕೊಂಡಾದ್ಮೇಲೆ ನಿಮ್ಮಲ್ಲಿ ಧ್ಯಾನದ ಶಕ್ತಿ ಜಾಸ್ತಿ ಇರುತ್ತೆ, ಅದಕ್ಕೆ ಕಳಿಸಿ. ಎಲ್ಲ ಕನಸುಗಳಿಗೂ ಎನರ್ಜಿಯನ್ನ ಸೆಂಡ್ ಮಾಡಿ. ಎಲ್ಲ ವಿಜುವಲೈಸ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಆಸೆಗಳೆಲ್ಲ ಆಗಿದಾವೆ, ಖುಷಿ ಪಡ್ತಾ ಇರಿ. ಒಂದೊಂದು ಆಸೆಗಳನ್ನ ಹೇಳ್ತಾ ಹೇಳ್ತಾ ತುಂಬಾ ಖುಷಿ ಆಗ್ರಿ, ಫೀಲ್ ಆಗ್ರಿ. ಆಲ್ರೆಡಿ ಆಗಿದೆ, ನನ್ನ ಕನಸು ನನಸಾಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಹ್ಯಾಪಿ. Are you stuck in what feels like an endless loop syndrome? Like you're repeating the same mistakes, hitting the similar roadblocks in your career, your health, and your relationships? And no matter how hard you push, this toxic Just visualize cycle just ಮಾಡ್ಕೊಳ್ಳಿ won't ಎಲ್ಲಾನು. break. Then ಹಾಗೆ 3 ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯೂನಿವರ್ಸ್ಗೆ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲದನ್ನು ನೆರವೇರಿಸಿಕೊಟ್ಟಂತಹ ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್.
ಹಾಗೆ ನಿಧಾನವಾಗಿ ನಿಮ್ಮ ದೇಹದ ಸ್ಥಿತಿಗೆ ಬನ್ನಿ. ಇಲ್ಲಿಯವರೆಗೂ ಸಹಕರಿಸಿದಂತ ನಮ್ಮ ಗುರುಗಳು ಪತ್ರಿಜಿ, ಬಾಬಾಜಿ, ರಾಂಪ ಮಾಸ್ಟರ್, ಏಂಜಲ್ಸ್, ಶ್ರೀಕೃಷ್ಣ ಪರಮಾತ್ಮ, ಲಕ್ಷ್ಮೀ ದೇವಿ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೂ ಇಲ್ಲಿವರೆಗೂ ಸಹಕರಿಸಿದಂತ ಪ್ರತಿಯೊಬ್ಬ ಋಷಿಗಳಿಗೂ, ಸಪ್ತ ಋಷಿಗಳಿಗೂ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಬನ್ನಿ. ಹಾಗೆ ನಿಮ್ಮ ದೇಹಕ್ಕೆ ಥ್ಯಾಂಕ್ ಯು ಹೇಳ್ತಾ ಬನ್ನಿ. ಹಾಗೆ ಆ ಚೀಟಿನ ಪಕ್ಕದಲ್ಲಿ ಇಟ್ಬಿಟ್ಟು ನಿಮ್ ಪಕ್ಕದಲ್ಲಿರುವಂತ ನೀರನ್ನ ಕೈಯಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮಲ್ಲಿರುವಂತಹ ಎನರ್ಜಿನೆಲ್ಲ ನೀರಿಗೆ ಸೆಂಡ್ ಮಾಡಿ. ವಾಟರ್ ಬಾಟಲ್ಗೆ ಹೇಳ್ಕೊಳ್ಳಿ, ನನ್ನಲ್ಲಿರುವಂತಹ ಸಕಾರಾತ್ಮಕ ಶಕ್ತಿ ಎಲ್ಲದು ನೀರೊಳಗಡೆ ಪಾಸ್ ಆಗ್ತಾ ಇದೆ. ಸೊ ನೀರ್ ಕುಡಿತಾ ಕುಡಿತಾ ನಿಮ್ಮ ಎಲ್ಲ ಕನಸುಗಳು ನನಸಾಗಿವೆ ಅನ್ಕೊಂಡು ಫೀಲ್ ಆಗ್ತಾ ನೀರ್ ಕುಡಿದು 2 ಕಣ್ಣುಗಳನ್ನು ಬಿಟ್ಬಿಟ್ಟು ಹಾಗೆ ನಿಧಾನವಾಗಿ 2 ಕಣ್ಣುಗಳನ್ನು ಬಿಟ್ಬಿಡಿ. ಸೊ ಇಷ್ಟಾದ ನಂತರ ಏನು ಮಾತಾಡೋದ್ ಬೇಡ, ಇದೇ ಎನರ್ಜಿಯಲ್ಲಿ ಹಾಗೆ ಮಲ್ಕೊಂಬಿಡಿ. ಓಕೆನಾ? ಬೇಕಿದ್ರೆ ನಾಳೆ ಮಾತಾಡೋಂತ, ಯಾಕೆಂದ್ರೆ ಫುಲ್ ಎನರ್ಜಿ ಇದೆ. ಓಕೆ, ಓಕೆ, ಬೈ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್, ಸರ್. ಓಕೆ.